ಬೇಡಕ್ಕ ಸಾಕು, ಕೈ ನೋವು ಬರುತ್ತೆ ನಿಂಗೆ. ಭಾಗ್ಯ, ಅಜ್ಜಿ ಹೇಳಿದೆ ಕಣೆ, ಬಂದವರೆಲ್ರಿಗೂ ಮಾತಾಡಿಸ್ಬೇಕು, ನಗ್ನಗ್ತಾ ಇರಬೇಕು ಅಂತ. ಏನು ಮಾಡಲಿ, ಅದಕ್ಕೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಎಲ್ರಿಗೂ ಪದೇ ಪದೇ ನಮಸ್ಕಾರ ಮಾಡೋಕ್ಕೆ ನನಗೆ ಕೈ ಎತ್ತಕ್ಕೆ ನೋವಾಗುತ್ತಲ್ವಾ, ಅದಕ್ಕೆ ಹಿಂಗೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ಯಾರಾದರೂ ಬರಲಿ, ಅವ್ರು ನನ್ನ ನಮಸ್ಕಾರ ತಗೊಂಡು ಹೋಗ್ತಾರೆ ಅಷ್ಟೇ. ಹೆಂಗಿದೆ ಒಟ್ಟಿನಲ್ಲಿ ಅಜ್ಜಿ ನಿನ್ನ ದೇವ್ರು ಮಾಡಿ ಕೂರಿಸಿದೆ ಅಲ್ವಾ? ದೇವ್ರೋ ದೆವ್ವನೋ ನನಗೇನೋ ಗೊತ್ತಿಲ್ಲ. ಯಾರಾದರೂ ನನಗೆ ಏನಾದರೂ ತಿನ್ನಕ್ಕೆ ತಂದು ಕೊಡ್ರಿ, ಹೊಟ್ಟೆ ತುಂಬ ಹಸಿತಾ ಇದೆ. ಅವ್ವ ನೋಡಿದ್ರೆ ಸೀರೆ ಎಲ್ಲ ಉಟ್ಕೊಂಡಿದ್ಯಾ, ಗಲೀಜು ಮಾಡ್ಕೊತೀಯಾ, ಏನು ತಿನ್ನಬೇಡ, ಸುಮ್ಮನೆ ಇರು, ಆಮೇಲೆ ಊಟ ಮಾಡುವಂತೆ ಒಟ್ಟಿಗೆ ಅಂತ ಹೇಳ್ತಿದ್ದಾಳೆ. ನನಗೆ ಹಸಿವು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಯಾರಾದರೂ ಏನಾದರೂ ತಂದು ಕೊಡ್ರೆ. ರತ್ನ, ಇವ್ರು ಯಾರು ತಂದು ಕೊಡಲ್ಲ, ನೀನೇ ತಂದು ಕೊಡೆ. ಒಳಗಡೆ ಏನೇನೋ ಮಾಡಿದ್ದಾರೆ, ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ನಾನು ರೂಮಲ್ಲಿ ಕೂತಿರ್ತೀನಿ, ತಗೊಂಬರ್ತೀಯಾ? ಸರಿ ಆಯಿತು, ನೀನು ಒಳಗಡೆ ಇರು, ನಾನು ಅವನ್ ಕೇಳಿ ತಗೊಂಬರ್ತೀನಿ ಆಯಿತಾ? ಅಕ್ಕ, ನಾನು ತಗೊಂಬರ್ತೀನಿ. ನಿಮಗೆಲ್ಲ ಎಷ್ಟು ಪ್ರೀತಿ ಅಲ್ವಾ ನನ್ನ ಕಂಡ್ರೆ? ಹೌದಕ್ಕ, ನಮಗೆಲ್ಲ ನಿನ್ನ ಕಂಡ್ರೆ ತುಂಬ ಪ್ರೀತಿ ಇದೆ. ಆದರೆ ಮದುವೆ ಆದಮೇಲೆ ನೀನು ಹೋಗ್ಬಿಡ್ತೀಯಲ್ಲ ಈ ಮನೆ ಬಿಟ್ಟು, ಅದೇ ಯೋಚನೆ ಆಗ್ಬಿಟ್ಟಿದೆ ನಮಗೆ. ನಾನೇಕೆ ಹೋಗ್ಲಿ ಮನೆ ಬಿಟ್ಟು? ಅವ್ವ ಹೇಳಿದ್ಲು, ತಿಂಡಿ ಎಲ್ಲ ಸಿಗುತ್ತೆ, ಮದುವೆಗೆಲ್ಲ ಒಳ್ಳೊಳ್ಳೆ ಅಡುಗೆ ಮಾಡಿಸ್ತಾರೆ, ಮದುವೆಗೆ ಒಪ್ಕೋ ಅಂತ. ಅದನ್ನು ಬಿಟ್ಟು ಮನೆ ಬಿಟ್ಟು ಹೋಗು, ಅಲ್ಲಿ ಬಿಟ್ಟು ಹೋಗು ಅಂದರೆ ನಾನು ಯಾಕೆ ಹೋಗಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ಅವ್ರೇನು ಹೇಳಿದಾರೆ ನಾನು ಅಷ್ಟೇ ಕೇಳೋದು. ನಾನು ಇದಕ್ಕೆಲ್ಲ ಒಪ್ಕೊಂಡಿಲ್ಲಪ್ಪ, ಮನೆ ಬಿಟ್ಟು ಹೋಗ್ತೀನಿ ಅದೆಲ್ಲ ನಾನು ಒಪ್ಕೊಂಡಿಲ್ಲ. ಇವಳು ನೋಡು, ನನ್ನ ಮನೆ ಬಿಟ್ಟು ಕಳ್ಸಕ್ಕೆ ರೆಡಿ ಆಗಿದ್ದೀರಾ ನೀವೆಲ್ಲ? ಏ ಕಾಳಿ, ಸುಮ್ಮನೆ ಇರೆ, ಅದೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ ನೀನು. ಅಕ್ಕ, ನೀನು ಸುಮ್ಮನೆ ಇರು, ತಲೆ ಕೆಡಿಸ್ಕೋಬೇಡ. ಈಗ ನಿನಗೆ ತಿನ್ನಕ್ಕೆ ಏನಾದರೂ ಬೇಕು ತಾನೇ? ಸರಿ, ನಾನು ಅವನ ಹತ್ರ ಹೋಗಿ ಇಸ್ಕೊಂಡು ಬಂದು ಕೊಡ್ತೀನಿ, ನೀನು ಆರಾಮಾಗಿ ಕೂತಿರು. ಹೌದು, ಈಗ ತಿನ್ನಕ್ಕೆ ಅಂತ ಅಳ್ತೀಯಲ್ಲ, ನಿಂಗೆ ಅಡುಗೆನೇ ಮಾಡಕ್ಕೆ ಬರಲ್ವಲ್ಲೇ? ಮದುವೆ ಆದಮೇಲೆ ಹೆಂಗೆ ಮಾಡಾಕ್ತೀಯ ಅವರಿಗೆಲ್ಲ? ನಾನು ಯಾಕೆ ಅಡುಗೆ ಮಾಡಲಿ? ನಾನು ಯಾರಿಗೆ ಅಡುಗೆ ಮಾಡಲಿ? ಅವ್ವ ಆಯ್ತಲ್ಲ, ಅವನೇ ಮಾಡಿಡುತ್ತೆ. ನಿನ್ನ ಗಂಡಂಗೂ ಅವನೇ ಮಾಡಿಡುತ್ತಾ? ಅಯ್ಯೋ ಪೆದ್ದಕ್ಕ, ಮದುವೆ ಆದಮೇಲೆ ಎಲ್ಲ ಕೆಲಸ ನೀನೇ ಮಾಡಬೇಕು, ಅಡುಗೆನೂ ನೀನೇ ಮಾಡಬೇಕು. ಇಲ್ಲಪ್ಪ, ನಂಗೆ ಅದೆಲ್ಲ ಮಾಡಕ್ಕೆ ಬರಲ್ಲ, ನಿಮಗೂ ಗೊತ್ತಲ್ಲ, ನಂಗೆ ತಿನ್ನಕ್ಕೆ ಮಾತ್ರ ಬರೋದು. ನೀವು 4 ಜನ ಇದ್ದೀರಲ್ರೇ, ಯಾರಾದರೂ ಒಬ್ಬರು ಬನ್ನಿರಿ ನನ್ನ ಜೊತೆಗೆ, ಆವಾಗ ನನಗೆ ನನ್ನ ಕೆಲಸ ಎಲ್ಲ ನೀವು ಮಾಡಿ, ನಾನು ಸುಮ್ಮನೆ ಆರಾಮಾಗಿ ಕೂತಿರ್ತೀನಿ. ಮದುವೆ ಆದಮೇಲೆ ಕೆಲಸ ಮಾಡಬೇಕು ಅಂತ ಅವನು ಹೇಳ್ತಿದ್ಲು. ಸರಿ ಆಯಿತು, ನೀವು 4 ಜನ ಇದ್ದೀರಲ್ಲ, ಮತ್ತೆ ಯಾಕೆ ನನಗೆ ತಲೆನೋವು? ಅವಳನ್ನ ಪೆದ್ದಕ್ಕ ಅಂತೀಯಲ್ಲ, ನೋಡು ಕಮಲಿ, ಸರಿ ಆಯ್ತಾ ನಿಂಗೆ? ನೀನೇ ಹೋಗುವಂತೆ, ಸುಮ್ಮನೆ ಇರು, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ. ಅಕ್ಕ, ಇವ್ರು ಯಾರು ಬೇಡ, ನಾನೇ ಬರ್ತೀನಿ ನಿನ್ನ ಜೊತೆಗೆ. ಭಾಗ್ಯ, ನಾನೆಲ್ಲೂ ಹೋಗಲ್ಲಮ್ಮ, ಇಲ್ಲೇ ಇರ್ತೀನಲ್ಲ, ಮತ್ತೆ ಯಾಕೆ ನಾನು ಬರ್ತೀನಿ ನೀನು ಬರ್ತೀನಿ ಅಂತ ಇದು ಮಾಡ್ತಿದ್ದೀರಾ? ನಾನು ಹೇಳಿದ್ದು, ಮದುವೆ ಆದಮೇಲೆ ನಾನು ಕೆಲಸ ಮಾಡಬೇಕು ಅಂದರೆ ನೀವಿದ್ದೀರಲ್ಲ, ಯಾರಾದರೂ ಮಾಡ್ರಿ ಅಂತ, ಸರಿನಾ? ಸರಿ, ಈಗ ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ, ನಡೀರಿ. ಈಗ ಅಜ್ಜಿ ಬಂದರೆ ಅಷ್ಟೇ ಬೈಯುತ್ತೆ, ಎಲ್ಲ ಇಲ್ಲೇ ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅಂತ. ಕಾಳಿ, ಹೋಗು ನೀನು ಅವನ ಹತ್ರ ಅದೇನು ಕೆಲಸ ಇದೆ ಕೇಳೋಗು. ನಾನು ಅಜ್ಜಿ ಹತ್ರ ಹೋಗಿ ಅದು ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿದ್ದಾರೆ, ಏನೇನು ಮಾಡಬೇಕು, ಅಕ್ಕಂಗೆ ಸೀರೆ ಏನಾದರೂ ಬೇರೆ ಉಡಿಸ್ಬೇಕಾ ಎಲ್ಲ ಕೇಳ್ಕೊಂಡು ಬರ್ತೀನಿ. ನೀವೆಲ್ಲ ಅವನ್ನ ಕೇಳಿ ಅಪ್ಪನ ಹತ್ರ ಹೋಗ್ರಿ, ಏನೇನು ಕೆಲಸ ಇದೆಯೋ ಅಣ್ಣರ ಹತ್ರ ಹೋಗ್ರಿ. ಭಾಗ್ಯಮ್ಮ, ನೀನು ಹೋಗು, ಅಣ್ಣನ ಹತ್ರ ಹೋಗಿ ಏನಾದರೂ ಕೆಲಸ ಇದ್ರೆ ಮಾಡೋಗಮ್ಮ, ಲೇಟ್ ಆಗುತ್ತೆ. ಹಂಗೆಲ್ಲ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು. ಸರಿ ಅಕ್ಕ, ನಾನು ಹೋಗ್ತೀನಿ. ಈಗ ಆನಂದಕ್ಕನ ಮದುವೆ ಆಗ್ತಿದೆ ಅಂತ ಈಗ ಎಲ್ಲ ಜವಾಬ್ದಾರಿ ರತ್ನಕ್ಕನೇ ತಗೋತಿದ್ದಾಳೆ. ಸರಿ ನಡಿಯಮ್ಮ, ರಾಜಮಾತೆಯವರು ಆಜ್ಞೆ ಮಾಡಿ ಆಯ್ತಲ್ಲವೇ, ನಾವು ಕೆಲಸ ಮಾಡಲು ಹೋಗೋಣವೇ ಕಮಲಮ್ಮನವರೇ? ಹೋಗಕ್ಕ, ನಾನೇನು ಕೆಲಸ ಮಾಡಲ್ಲ, ನನಗೆ ಇನ್ನೊಂದು ಸ್ವಲ್ಪ ತಯಾರಾಗೋದಿದೆ. ಈ ಸೀರೆ ಸೆರಗು ಯಾಕೋ ಸರಿಯಾಗಿ ಬಂದಿಲ್ಲ, ನಾನು ನೀನು ಒಂದೇ ಥರ ಕಾಣಿಸ್ತಾ ಇದ್ದೀವಿ, ನಾನು ಬೇರೆ ಥರ ಉಟ್ಕೋತೀನಪ್ಪ. ಓಹೋ, ಇವಳೊಬ್ಳು, ನಿನ್ನೆಲ್ಲ ಮದುವೆ ಆಗಕ್ಕೆ ಬರ್ತಾ ಇರೋದು ಆನಂದಕ್ಕನ, ನೆನಪಿರ್ಲಿ. ನಡಿ ಹೋಗೋಣ. ನಮ್ಮ ಕಾಳಿದು ಬರೀ ಮಾತೇ ಆಗೋಗ್ಬಿಡುತ್ತೆ, ಬೇರೆ ಏನು ಕೆಲಸನೂ ಆಗಲ್ಲ. ಸರಿ ಹೋಗ್ರಿ, ನಾವು ಅವಳಿಗೆ ಏನೋ ಊಟ ಅಂತೆ ಅವನ ಹತ್ರ ಕೇಳಿ ಇಸ್ಕೊಂಬರ್ತೀನಿ, ನೀವು ಹೋಗ್ರಿ ಅಜ್ಜಿ ಹತ್ರ, ಈಗ ನಮ್ಮನ್ನು ನೋಡಿದ್ರೆ ಅಷ್ಟೇ ಕತೆ. ಆಯಿತು ರಾಜಮಾತೆ, ನಾವಿನ್ನು ಬರೋಣವೇ? ಅಕ್ಕ, ನಾನು ಹೋಗಿರ್ತೀನಿ, ನೀ ಇಲ್ಲೇ ಕೂತಿರು, ಎಲ್ಲೂ ಹೋಗಬೇಡ ಮತ್ತೆ ಹೊರಗಡೆ ಎಲ್ಲ. ಸರಿ ಆಯಿತು, ಹೋಗು ರತ್ನ, ನಾನು ಎಲ್ಲೂ ಹೋಗಲ್ಲ. ಅಜ್ಜಿ ಹೇಳಿದೆ ಬಂದವ್ರಿಗೆಲ್ಲ ನಮಸ್ಕಾರ ಮಾಡು ಅಂತ, ನಾನು ಇಲ್ಲೇ ಕೂತಿರ್ತೀನಿ. ಆನಂದು, ಅಯ್ಯೋ ನನ್ನ ಮುದ್ದು ಮಗಳು, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅವ್ವ, ನಾನು ಚೆನ್ನಾಗಿ ಕಾಣಿಸೋದು ಆ ಕಡೆ ಇರಲಿ, ನಂಗೆ ಏನಾರ ತಿನ್ನೋ ಕೊಡಬೇ.
ಕರ್ಮವೇ. ಎಲ್ಲಾರು ಬದುಕಕ್ಕೋಸ್ಕರ ತಿಂದ್ರೆ ನೀನ್ ತಿನ್ನಕ್ಕೋಸ್ಕರನೇ ಬದುಕಿದೆಯಲ್ಲವ. ಇವತ್ತಾದ್ರೂ ಒಂದ್ ದಿವಸ ಸುಮ್ಮನೆ ಇರೋ ತಾಯಿ. ನಾಳೆ ಬೆಳಗ್ಗೆನೆ ನಿನ್ ಮದ್ವೆ, ಇವತ್ತು ಅರಿಶಿನ ಶಾಸ್ತ್ರ. ಒಂದ್ ಸ್ವಲ್ಪನಾದ್ರೂ ಸುಮ್ಮನೆ ಇರವ. ಬಂದಿರೋ ಬೀಗರೆಲ್ಲ ನಿನ್ನ ನೋಡಿ ಈ ಹುಡುಗಿ ಯಾಕೆ ಹಿಂಗಾಡ್ತೈತೆ ಅಂತ ಅನ್ಕೊಂಡ್ಬಿಟ್ಟರು. ನಿನ್ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ, ಬರೀ ನಿನ್ ಮುಖ ನೋಡಿ ಒಪ್ಕೊಂಡಿದ್ದಾರೆ. ನೀನು ಏನು ಹೇಳಿದ್ದೆ ಹೇಳು? ಮದ್ವೆಗೆ ಒಪ್ಕೋ, ಒಳ್ಳೊಳ್ಳೆ ತಿಂಡಿ ಊಟ ಎಲ್ಲ ಮಾಡ್ತಾರೆ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಇದು ಮೋಸ ಅಲ್ವಾ? ನಾನು ಯಾವಾಗ ಹೇಳಿದೆ ನಿಂಗೆ ಇವಾಗ ಊಟ ಕೊಡಲ್ಲ ತಿಂಡಿ ಕೊಡಲ್ಲ ಅಂತ? ಸ್ವಲ್ಪ ತಡ್ಕೋ. ಗಂಡಿನ ಕಡೆಯವರು ಬರೋ ಟೈಮ್ ಆಯ್ತು, ಸ್ವಲ್ಪ ಸುಮ್ಮನೆ ಇರು. ಬರೀ ಊಟ ಊಟ ಅನ್ಬೇಡ. ಈಗ ತಾನೇ ತಿಂದ್ಬಿಡ್ತಾನೆ ಬಂದು ಕೂತಿದೀಯ ನೀನಿಲ್ಲಿ. ಅಜ್ಜಿಗೆ ಹೇಳ? ಬೇಡ ಬಿಡು, ಸುಮ್ಮನೆ ಕೂತ್ಕೋತೀನಿ. ಯಾಕಂಗ ಅಜ್ಜಿ ಅಜ್ಜಿ ಅಂತ ಎದುರಿಸ್ತೀಯ? ಅಷ್ಟಕ್ಕೂ ಅಜ್ಜಿ ನಂಗೆ ಏನು ಮಾಡಲ್ಲ. ನಾನು ಅಜ್ಜಿ ಪ್ರೀತಿಯ ಮೊಮ್ಮಗಳು, ಗೊತ್ತಲ್ವಾ ನಿಂಗೆ? ಓಹೋ ತಂಗಿ, ನಮ್ಮ ದೊಡ್ಡ ತಂಗಿ ಏನು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಾಳೆ. ಅಪ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹ್ಞೂ ಕಣ್ಮಗಳೇ, ನನ್ನ ದೃಷ್ಟಿನೇ ಬೀಳಂಗಿದೆಯಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅಂದಂಗೆ ಇವ್ರು ಯಾರವ? ಗೊತ್ತೇ ಆಗಲಿಲ್ಲ ನನಗೆ. ಅಪ್ಪ ಸರಿಯಾಗಿ ನೋಡು, ನಿನ್ನ ಹೆಂಡತಿ ಅವ್ವ ಕಣಪ್ಪ. ಓಹೋ ಮೇಡಮರು, ನಮಸ್ಕಾರಮ್ಮ. ತಾವೇನಿಲ್ಲಿ? ನಿಮ್ಮ ಅಪ್ಪಂಗೆ ಮಾಡಕ್ ಬೇರೆ ಕೆಲಸ ನೋಡು, ಅದಕ್ಕೆ ಈ ಟೈಮಲ್ಲೂ ತಮಾಷೆ ಮಾಡ್ಕೊಂಡು ಓಡಾಡಬೇಕು. ಅಲ್ಲಿ ಬೀಗರು ಬಂದ್ರೇನೋ ನೋಡೋಣ, ಅಡಿಗೆದೇನೋ ನೋಡೋಣ, ಏನು ಜವಾಬ್ದಾರಿ ಇಲ್ಲ. ಬರೀ ಹೆಣ್ಮಕ್ಳು ನೋಡ್ಕೊಂತ ಓಡಾಡೋದೇ ಆಗೋಗ್ಬಿಡುತ್ತೆ. ನೋಡು 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 ನೋಡು, ನನ್ನ ಈ ಥರ ಮಾತ್ರ ಅವಮಾನ ಮಾಡಬೇಡ. ನಾನು ನಿನ್ನನ್ನು ಬಿಟ್ಟು ಯಾರನ್ನೂ ಕಣ್ಣೆತ್ತಿ ನೋಡಿಲ್ಲ ಗಂಗಾ. ಸಾಕು, ಮುಚ್ಕೊಂಡು ಹೋಗು. ಅಲ್ಲಿ ನಿಮ್ಮವ್ವ ಕರಿತಿರ್ತಾಳೆ, ಸುಮ್ಮನೆ ಹೋಗಿ ನಿನ್ನ ಕೆಲಸ ನೀನು ನೋಡೋಗು. ನನಗೆ ಕೋಪ ತರಿಸ್ಬೇಡ ಇಲ್ಲಿ ಬಂದು. ನೋಡವ, ಇವತ್ತಾರ ಒಂದು ದಿವಸ ಚಂದಾಗಿ ಮಾತಾಡೋಣ ಹೆಂಡ್ತಿ ಹತ್ರ ಅಂದರೆ ಮುಚ್ಕೊಂಡೋಗು ತಗೊಂಡೋಗು ಅಂತಾಳೆ. ಥೂ, ನಮಗೆ ಹೇಳ್ತೀನಲ್ಲ, ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್ ಅಷ್ಟೇ. ಥೂ, ಏನೋ ಸಾಯಲಾರದೆ ಬದುಕಿದ್ದೀನಿ ಅಷ್ಟೇ. ಥೂ, ಒಳ್ಳೆ ದಿನ ಅದೇನು ಕೆಟ್ಟ ಕೆಟ್ಟ ಮಾತು ಮಾತಾಡ್ತೀರಿ, ಸಾಯೋದು ಅದು ಇದು ಅಂತ. ಸುಮ್ಮನೆ ಹೋಗ್ರಿ, ನನಗೆ ತಲೆ ಕೆಡಿಸ್ಬೇಡ್ರಿ ನೀವು. ಇನ್ನೇನೋ ಬೀಗರು ಬಂದ್ರಂತೆ, ಅವ್ರನ್ನ ಎದುರ್ಕೊಂಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಅವ್ವ ಕರಿತದಾಳ, ಬಾ ಇದು ಬಂದು ನಿಂತ್ಕೊಂಡಿಯಲ್ಲ, ನಿನ್ನ ಕರೆಯೋಕ್ಕೆ ಬಂದಿದ್ದು ನಾನು. ಎಲ್ಲ ನಾನೇ ಮಾಡ್ಬೇಕೇನ್ರಿ? ನಿಮ್ಮ ತಂಗಿ ಇಲ್ವಾ ರಾಧಾ? ಹೇಳೋಗ್ರಿ, ಅವಳಿಗೆಲ್ಲ ರೆಡಿ ಮಾಡ್ತಾಳೆ. ಅಷ್ಟಕ್ಕೂ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಅಲ್ಲಿ ನೋಡ್ಕೊ ಅಂತ ಹೇಳ್ರಿ. ಬಂದೆ 5 ನಿಮಿಷ, ನಾನು ಆನಂದನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರೆಡಿ ಆಗಿದ್ದಾಳೋ ಸುಮ್ಮನೆ ಕೂತಿದ್ದಾಳೋ ಅಂತ ಅಷ್ಟೇ. ಅಯ್ಯೋ, ಹೇಳೋದೇ ಮರ್ತೋಯ್ತು ನಿಂಗೆ. ಆ ರಾಧಾ ಬಂದವಳೆ ಪಾಪ ಮಕ್ಳನ್ನ ಕರ್ಕೊಂಡು. ಅವ್ಳ ಗಂಡ ಗೊತ್ತಲ್ಲ ನಮ್ಮ ಬಾವ, ಫುಲ್ ಎಣ್ಣೆ ಹೊಡೆದು ಗಲಾಟೆ ಮಾಡ್ತಾನೆ ಕಣಮಿ. ನಿನಗೆ ಕೈ ಸುಮ್ಮನೆ ಇರಲ್ಲ ಅನ್ಸುತ್ತೆ. ನೀನು ತಾನೇ ಕುಡಿಸಿದ್ದು ಎಣ್ಣೆನ, ನಾನು ನೋಡಿಲ್ಲ ಅನ್ಕಂಡ. ಚೆನ್ನಾಗಿ ಕುಡಿಸ್ಬಿಟ್ಟು ಇದು ಬಂದು ಆಚಾರ ಹೇಳ್ತಿದ್ಯಾ? ಅಯ್ಯ, ಅಯ್ಯೋ ಅಯ್ಯೋ, ದೇವ್ರಾಣೆ, ನಮ್ಮ ಅವ್ನಾಣೆ ಕುಡ್ದಿಲ್ಲ ಕಣೆ ನಾನು. ನನಗೆ ಯಾಕೆ ಬೈತೀಯ ಯಾವಾಗಲೂ? ಈ ಹೆಣ್ಮಕ್ಳದು ಇದೊಂದು ಕರ್ಮ. ಅದಕ್ಕೆ ಗಾದೆ ಹೇಳೋದು, ಗಂಡನ ಕರ್ಕೊಂಡು ಮದುವೆಗೆ ಹೋಗ್ಬಾರ್ದು, ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದು ಅಂತ. ನಿಮ್ಮಂಥವ್ರು ನೋಡಿನೇ ಬರ್ದಿರ್ತಾರೆ ಇದನ್ನೆಲ್ಲ. ಥೋ, ಮತ್ತೆ ನನಗೇ ಬೈತೀಯಲ್ಲೇ. ಅವನು ಕುಡ್ದಿರಕ್ಕೆ ನಾನೇನೇ ಮಾಡಲಿ? ಸರಿ, ಈಗ ಅವ್ರದೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ರಾಧಂಗೆ ಹೇಳೋಗ್ರಿ, ತಲೆ ಕೆಡಿಸ್ಕೋಬೇಡ, ನೀನು ನಿನ್ನ ಪಾಡಿಗೆ ನೀನು ಆರಾಮಾಗಿರು ಅಂತ. ನಾನು ಬಂದೆ ಈಗ. ಸರಿ ಆಯಿತು, ಬೇಗ ಬಾ, ನಾನು ಹೋಗಿರ್ತೀನಿ. ರೀ 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 ರೀ, ಹೌದು, ನೀವ್ಯಾಕೆ ಇದೇ ಬಟ್ಟೆಲ್ಲ ಇದ್ದೀರಿ? ಬೇರೆ ಬಟ್ಟೆ ಹಾಕಬೇಕು ತಾನೆ, ನಾನು ಇಟ್ಟಿದ್ದೆ ತಾನೆ. ಅಯ್ಯ, ಮಗಳು ಮದುವೆ ಅನ್ನೋದು ಒಂಚೂರು ಖುಷಿ ಇಲ್ಲಪ್ಪ ನಿಮಗೆ? ಏ ಬಾರೆ, ನಂದ ಮದುವೆ, ನನ್ನ ಮಗಳದು. ಇದು ಏನಾಗೈತೆ? ಹೋದ ವರ್ಷ ಮಾರಮ್ಮನ ಹಬ್ಬದಲ್ಲಿ ಹೊಲಿಸಿದ್ದು ಏನಾಗೈತೆ? ಹೊಸದೇ ಇದು, ಇರಲಿ ಬಾ. ಅಯ್ಯೋ, ನಮ್ಮನ್ನು ಯಾರು ನೋಡ್ಬೇಕು? ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಯಾವಾಗ ರೆಡಿ ಆಗಬೇಕು, ಯಾವಾಗ ರೆಡಿ ಆಗಬಾರ್ದು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀಯ. ಹೋಗು ಹೋಗು, ನೋಡ್ತೀನಿ. ಒಟ್ಟಿನಲ್ಲಿ ನಿನಗೆ ಬೈಯಕ್ಕೊಬ್ರು ಮನುಷ್ಯರು ಬೇಕು. ಆ ಬೈಸ್ಕೊಳಕ್ಕೆ ಮನುಷ್ಯ ನಾನು, ಕರೆಕ್ಟಾ? ನನಗೆ ಯಾಕಮ್ಮಿ ಒಂಚೂರು ರೆಸ್ಪೆಕ್ಟ್ ಕೊಡಲ್ಲ ನೀನು? ಸಾಕು ಸಾಕು, ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಹೋಗೋಗು. ಸರಿ ಆಯಿತು, ಹಿಂಗೆ ಮಾತಾಡ್ಕೊಂಡು ನಿಂತ್ರೆ ಲೇಟ್ ಆಗುತ್ತೆ. ನಾನು ಹೋಗಿರ್ತೀನಿ, ಬಾ ಬೇಗ ನೀನು. ಸರಿ ಆಯಿತು. ಆನಂದ, ಇಲ್ಲೇ ಕೂತಿರವ, ನಿಂಗೆ ತಿನ್ನಕ್ಕೆ ಅನ್ಬೇಡ. ಸರಿ, ಒಂದೆರಡು ಬಾಳೆಹಣ್ಣು ಕೊಟ್ಟು ಕಳಿಸ್ತೀನಿ ರತ್ನನ ಹತ್ರ. ತಿಂದು ಖರ್ಚಿಫು ಕೈಗೆ ಕೊಟ್ಟಿರ್ತೀನಿ, ಆ ಬಟ್ಟೆಲಿ ಒರೆಸ್ಕೊಂಡು ಇಲ್ಲೇ ಕುತ್ಕೊಂಡಿರವ, ಎಲ್ಲಿ ಎದ್ದೋಗ್ಬೇಡ. ನೋಡಿದ್ರೆ ಏನಾರು ತಪ್ಪು ತಿಳ್ಕೊಂತಾರೆ. ಸರಿ ಆಯ್ತವ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಒಟ್ನಲ್ಲಿ ನಂಗೆ ತಿನ್ನಕ್ಕೆ ಬೇಕು ಅಷ್ಟೇ. ಮದುವೆನಾರು ಮಾಡಿದ್ರೆ ಬುದ್ಧಿ ಬರುತ್ತೆ ಅಂತ ಅನ್ಕೋತಾ ಇದ್ದೀವಿ. ಈ ಹುಡುಗಿಗೆ ಯಾವಾಗ ಬುದ್ಧಿ ಬರುತ್ತೋ ಏನು ಕತೆನೋ, ದೇವರೇ ಕಾಪಾಡಬೇಕು.